ನಮಸ್ಕಾರ. ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಅಂತ ಹೇಳ್ತಾ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಹೌದು, ಎಲ್ಲರಿಗೂ ಶರಣಾರ್ಥಿ. ಚರ್ಚೆ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾವು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಒಂದು ವಚನದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಖಂಡಿತ. ಇದು ಸಾಮಾನ್ಯರಿಗೂ ಅರ್ಥ ಆಗುವಂತಹ, ಆದರೆ ಅಷ್ಟೇ ಆಳವಾದ ಅರ್ಥ ಇರೋ ವಚನ ಇದು. ನಿಜ. ಮೊದಲು ಆ ವಚನವನ್ನ ಪೂರ್ತಿಯಾಗಿ ಓದ್ಬಿಡ್ತೀನಿ. ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ, ಒರೆಗೆ ಬಣ್ಣಕ್ಕೆ ತಂದೆನ್ನ ಪುಟವನಿಕ್ಕಿ ನೋಡಯ್ಯ, ಕಡಿಹಕ್ಕೆ ಬಡಿಯಕ್ಕೆ ತಂದೆನ್ನ ಕಡೆಯಾಣಿಯ ಮಾಡಿ, ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲಹು ಕೂಡಲ ಸಂಗಮ ದೇವ. ವಾವ್, ಎಂತಹ ಅದ್ಭುತವಾದ ಸಾಲುಗಳು. ಹೌದಲ್ವಾ? ಆದರೆ ಇದನ್ನ ಕೇಳಿದಾಗ ಮನಸ್ಸಿನ ಶುದ್ಧೀಕರಣದ ಬಗ್ಗೆ ಇದ್ರೂ ಕೂಡ ಬೆಂಕಿಯಲ್ಲಿ ಕರಗಿಸೋದು, ಸುತ್ತಿಗೆಯಿಂದ ಬಡಿಯೋದು, ಈ ಥರದ ಒಂಥರ ಉಗ್ರವಾದ ಚಿತ್ರಹಿಂಸೆಯ ರೂಪಕಗಳು ಯಾಕೆ ಅಂತ ಅನ್ಸುತ್ತೆ. ನೋಡಿ, ಅಡೇ ಇದರ ಹಿಂದಿರೋ ಒಂದು ಬಹುದೊಡ್ಡ ಮನೋವಿಜ್ಞಾನ. ಇಲ್ಲಿ ಬಸವಣ್ಣನವರು ನಮ್ಮ ಹಳ್ಳಿಯ ಅಕ್ಕಸಾಲಿಗ, ಅಂದ್ರೆ ಚಿನ್ನದ ಕೆಲಸ ಮಾಡ್ತಾರಲ್ಲ. ಅಕ್ಕಸಾಲಿಗನ ಉದಾಹರಣೆನಾ? ಹೌದೌದು. ಅವರ ಕಾರ್ಯಾಗಾರವನ್ನ ಉದಾಹರಣೆಯಾಗಿ ತಗೋತಾರೆ. ಈಗ ಬಂಗಾರ ಎಷ್ಟೇ ಹೊಳೆದ್ರೂ ಕೂಡ ಅದರೊಳಗೆ ಕಣ್ಣಿಗೆ ಕಾಣದ ಕಲ್ಮಶ, ಅಂದ್ರೆ ಕಾಳಿಕೆ ಇದ್ದೇ ಇರುತ್ತೆ. ಖಂಡಿತ ಇರುತ್ತೆ. ಅದನ್ನ ಸುಮ್ಮನೆ ನೀರಿನಲ್ಲಿ ತೊಳೆದ್ರೆ ಖಂಡಿತ ಹೋಗಲ್ಲ. ಅದಕ್ಕೆ ಅದನ್ನ ಬೆಂಕಿಯಲ್ಲಿ ಹಾಕಿ ಕರಗಿಸಲೇಬೇಕು. ಇದನ್ನೇ ಪುಟವನಿಕೋದು ಅಂತ ಹೇಳ್ತಾರೆ. ಓಹೋ, ಅಂದ್ರೆ ನಮ್ಮ ಅಹಂಕಾರ ಕೂಡ? ನಿಖರವಾಗಿ, ನಮ್ಮ ಅಹಂಕಾರ ಕೂಡ ಹಾಗೇನೆ. ಅದು ಎಷ್ಟೊಂದು ಆಳವಾಗಿ ಬೇರೂರಿರುತ್ತಂದ್ರೆ ಸುಮ್ಮನೆ ಮೇಲ್ನೋಟದ ಸಣ್ಣಪುಟ್ಟ ಪ್ರಯತ್ನಗಳಿಂದ ಅದು ಕರಗಲ್ಲ. ಅಚ್ಛಾ, ಅದಕ್ಕೆ ಕಷ್ಟಗಳೆಂಬ ಬೆಂಕಿಯ ಶಾಖ ಬೇಕು ಅಂತಾಯ್ತು. ಹೌದು. ಚಿನ್ನದಲ್ಲಿರೋ ಕಲ್ಮಶ ತೆಗಿಯಕ್ಕೆ ಬೆಂಕಿಯಲ್ಲಿ ಕರಗಿಸಿ ಆಮೇಲೆ ಒರೆಗಲ್ಲಿಗೆ ಉಜ್ಜಿ ಅದರ ಶುದ್ಧತೆಯನ್ನ ಪರೀಕ್ಷೆ ಮಾಡ್ತಾರೆ ಅಲ್ವಾ? ಅದೇ ರೀತಿ ಭಗವಂತ ನಮ್ಮ ಅಹಂಕಾರವನ್ನ ಕರಗಿಸಿ ಶುದ್ಧ ಮಾಡ್ಲಿ ಅನ್ನೋ ವಿನಮ್ರತೆ ಈ ಸಾಲುಗಳಲ್ಲಿದೆ. ಒಂದು ಸಣ್ಣ ವಿನಂತಿ, ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಖಂಡಿತ ಬೇಕು. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೌದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ಮತ್ತೆ ವಚನದ ಕಡೆ ಬರೋದಾದ್ರೆ ಮುಂದಿನ ಸಾಲಿನಲ್ಲಿ ಕಡಿಹಕ್ಕೆ ಬಡಿಹಕ್ಕೆ ಅಂತ ಪದಗಳಿದೆ. ಅಲ್ಲಿಗೆ ನಮ್ಮ ಗಮನ ಅಕ್ಕಸಾಲಿಗನಿಂದ ಕಮ್ಮಾರನ ಕುಲುಮೆಯ ಕಡೆಗೆ ಹೋಗುತ್ತೆ. ಅದೇ, ನನಗೂ ಅದೇ. ಕಮ್ಮಾರ ಕುಲುಮಿಯಲ್ಲಿ ಆ ಕೆಂಪಾದ ಕಬ್ಬಿಣವನ್ನ ಬಡಿಯೋ ದೃಶ್ಯ ನೆನ್ಪಾಯ್ತು. ಆದ್ರೆ ನನಗೊಂದು ಅನುಮಾನ, ಮನುಷ್ಯನಿಗೆ ಇಂಥ ಕಠಿಣವಾದ ಪೆಟ್ಟುಗಳೇ ನಿಜವಾಗ್ಲೂ ಬೇಕಾ? ಅಂದ್ರೆ ಈಗ ಜೀವನದಲ್ಲಿ ಬೀಳೋ ಇಂಥ ಪೆಟ್ಟುಗಳು ಮನುಷ್ಯನನ್ನ ಹೆಚ್ಚು ಕ್ರೂರಿಯಾಗಿ ಅಥವಾ ಹತಾಶನನ್ನಾಗಿ ಮಾಡಲ್ವಾ? ಕೆಲವರು ಒಡೆದೇ ಹೋಗ್ತಾರಲ್ವಾ? ನೋಡಿ, ಇದೇ ಇಲ್ಲಿರೋ ಅತ್ಯಂತ ಕುತೂಹಲಕಾರಿ ಅಂಶ. ನೀವು ಹೇಳಿದಾಗೆ ಉದ್ದೇಶ ಇಲ್ಲದೆ ಬೀಳೋ ಪೆಟ್ಟುಗಳು ಖಂಡಿತ ಕಬ್ಬಿಣವನ್ನ ಮುರಿಬಹುದು. ಆದ್ರೆ ಇಲ್ಲಿ ಪೆಟ್ಟು ಕೊಡ್ತಿರೋದು, ಹೌದು, ಇಲ್ಲಿ ಪೆಟ್ಟು ಕೊಡುತ್ತಿರೋದು ಒಬ್ಬ ಕುಶಲ ಕಮ್ಮಾರ, ಅಂದ್ರೆ ಸಾಕ್ಷಾತ್ ಆ ಭಗವಂತ. ಕಮ್ಮಾರ ಆ ಕಬ್ಬಿಣವನ್ನ ಕಾಯಿಸಿ ಕತ್ತರಿಸಿ ಬಡಿಯೋದು ಅದನ್ನ ನಾಶ ಮಾಡೋಕಲ್ಲ, ಗೊತ್ತಾ? ಮತ್ತೆದಕ್ಕೆ? ಬದಲಾಗಿ ಅದಕ್ಕೊಂದು ಸುಂದರವಾದ ಆಕಾರ ಕೊಡೋಕೆ. ಆ ಪೆಟ್ಟುಗಳನ್ನ ತಿಂದಾಗ್ಲೇ ಮನುಷ್ಯನಿಗೆ ಒಂದು ಶಿಸ್ತು ಬರೋದು. ಜೀವನದ ಕಷ್ಟಗಳು, ಅವಮಾನಗಳು ಇವೆಲ್ಲವೂ ನಮ್ಮನ್ನ ತಿದ್ದುವ ಕುಲುಮೆಯ ಪೆಟ್ಟುಗಳು. ಅಂದ್ರೆ ಕಷ್ಟಗಳನ್ನ ನಾವು ದಂಡನೆ ಅಂತ ನೋಡದೆ ನಮ್ಮನ್ನ ನಾವು ಕೆತ್ತಿಕೊಳ್ಳುವ ಪ್ರಕ್ರಿಯೆ ಅಂತ ನೋಡ್ಬೇಕು ಅಲ್ವಾ? ಖಂಡಿತ. ಮತ್ತು ಬಸವಣ್ಣನವರು ಈ ಪೆಟ್ಟುಗಳನ್ನು ತಿಂದು ಯಾವುದೋ ರಾಜನ ಕಿರೀಟ ಆಗ್ಬೇಕು ಅಂತ ಕೇಳ್ತಿಲ್ಲ. ಹೌದು, ಅವರು ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಣಿ ಸಲಹು ಅಂತ ಹೇಳ್ತಾರೆ. ಕಡೆಯಾಣಿ ಅಥವಾ ಕಾಲ್ಕಡಗ ಮಾಡು ಅಂತ. ಅದೇ ನೋಡಿ, ಕಿರೀಟ ಆದ್ರೆ ತಲೆಗೇರೋ ಅಹಂಕಾರ ಇಡುತ್ತೆ, ಆದ್ರೆ ಕಡಗ ಆಗೋದ್ರಲ್ಲಿ ಆ ಅಹಂಕಾರ ಶೂನ್ಯತೆ ಇದೆ. ಕಷ್ಟಗಳನ್ನ ಅನುಭವಿಸಿ ಶುದ್ಧನಾದ ಮೇಲೆ ಸಮಾಜದ ಶರಣರ ಸೇವೆ ಮಾಡುವ ಸಾಮಾನ್ಯ ಸೇವಕನಾಗಿ ಮಾಡು ಅನ್ನೋ ಶರಣಾಗತಿ ಇಲ್ಲಿದೆ. ಇದು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂತಹ ಒಳನೋಟ. ಬಂಗಾರ ಆಗ್ಲಿ ಕಬ್ಬಿಣ ಆಗ್ಲಿ ಬೆಂಕಿಯಲ್ಲಿ ಬೆಂದು ಪೆಟ್ಟು ತಿಂದಾಗ್ಲೇ ಅದಕ್ಕೊಂದು ರೂಪ, ಬೆಲೆ ಸಿಗೋದು. ಮನುಷ್ಯನೂ ಕೂಡ ಅಹಂಕಾರ ಕರಗಿಸ್ಕೊಂಡಾಗ ಮಾತ್ರ ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿ ಆಗ್ತಾನೆ. ಹೌದು, ಇದೇ ಈ ವಚನದ ಅಸಲಿ ಸಂದೇಶ. ಖಂಡಿತ. ಇಂತಹ ಅದ್ಭುತವಾದ ಗ್ರಾಮೀಣ ಕಾಯಕದ ಉದಾಹರಣೆಗಳ ಮೂಲಕ ಬದುಕಿನ ಸಾರವನ್ನ ತಿಳಿಸಿಕೊಟ್ಟ, ಈ ವಿಶ್ಲೇಷಣೆಗೆ ಮಾರ್ಗದರ್ಶನ ಮಾಡಿದ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹೌದು, ಅವರಿಗೂ ತುಂಬಾ ಧನ್ಯವಾದಗಳು. ಬದುಕಿನ ಕಷ್ಟಗಳನ್ನ ನಾವು ನೋಡುವ ರೀತಿಯನ್ನೇ ಈ ವಿಚಾರಗಳು ಬದಲಾಯಿಸುತ್ತವೆ. ನಿಜ.
ಅಂತಿಮವಾಗಿ ಈ ಆಳವಾದ ವಿಶ್ಲೇಷಣೆ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನ ಹಾಗೇ ಉಳಿಸಿ ಹೋಗುತ್ತೆ. ಬದುಕೆಂಬ ಕಮ್ಮಾರ ಸಾಲೆಯಲ್ಲಿ ನಿರಂತರವಾಗಿ ಎದುರಾಗುತ್ತಿರುವ ಕಷ್ಟಗಳು, ಆ ಪೆಟ್ಟುಗಳು ಕೇವಲ ನಮ್ಮನ್ನ ಮುರಿಯುತ್ತಿವೆಯಾ? ಅಥವಾ ನಮ್ಮ ಒಳಗಿನ ಕಲ್ಮಶವನ್ನ ಸುಟ್ಟು ನಮ್ಮನ್ನ ಇನ್ನಷ್ಟು ಶುದ್ಧವಾದ, ಸಮಾಜಕ್ಕೆ ಉಪಯುಕ್ತವಾದ ಆಭರಣವನ್ನಾಗಿ ರೂಪಿಸುತ್ತಿವೆಯಾ? ಇದನ್ನ ಪ್ರತಿಯೊಬ್ಬರೂ ಯೋಚಿಸಬೇಕು. ಈ ವಿಚಾರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ.